ಹಿಂದಿ ಪಾಠ ಯಾವುದು ಮಾಡಿದ್ದು? ಖನಿಜ ಮತ್ತು ಪೆಟ್ರೋಲಿಯಂ ಆಯ್ತಲ್ಲ. ನೆಕ್ಸ್ಟ್ ಒನ್ ದಹನ ಮತ್ತು ಜ್ವಾಲೆ. ಯಾವುದು? ದಹನ ಮತ್ತು ಜ್ವಾಲೆ. ಸಣ್ಣ ಕಥೆ ಹೇಳ್ತೀನಿ. ಏನ್ ಕಥೆ ಅಂದ್ರೆ, ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಜರು ಯಾವ ರೀತಿ ಆಹಾರವನ್ನು ಬೇಯಿಸ್ಕೊಂಡು ತಿಂತಾ ಇದ್ರು. ಹಿಂದಿನ ಕಾಲದಲ್ಲಿ ಭೂಮಿ ಮೇಲೆ ಜೀವಿ ಇರಲಿಲ್ಲ. ಯಾವಾಗ ಭೂಮಿಯ ಮೇಲೆ ನೀರು ನಿರ್ಮಾಣ ಆಯಿತು ಅವಾಗ ಜೀವಿ ಅಂತಕ್ಕಂಥ ಅಂಶ ಉತ್ಪತ್ತಿ ಆಯಿತು. ಆಯ್ತಾ? ಜೀವಿ ಯಾವಾಗ ಉತ್ಪತ್ತಿ ಆಯಿತು, ಸೊ ಜೀವಿಗೆ ಪೋಷಣೆ ಬೇಕು, ಅಂದ್ರೆ ಆಹಾರ ಪೋಷಣೆ, ಆಹಾರ ತಿನ್ನಬೇಕು, ಆ ತಿಂದಂಥ ಆಹಾರನ ಜೀರ್ಣಕ್ರಿಯೆ ಒಳಪಡಿಸಬೇಕು. ಹಾಗೆ ಅದರಲ್ಲಿ ಉಪಯುಕ್ತ ಆದದನ್ನ ದೇಹ ಉಪಯೋಗಿಸ್ಕೊಳ್ಳುತ್ತೆ, ಮತ್ತೆ ವೇಸ್ಟ್ ಅನ್ನ ದೇಹದಿಂದ ಹೊರ ಹಾಕಬೇಕು, ವಿಸರ್ಜಿಸಬೇಕು. ಈ ಕ್ರಿಯೆಗಳೆಲ್ಲ ಪ್ರಾರಂಭ ಆಯಿತು ಜೀವ ಉತ್ಪತ್ತಿ ಆದ್ಮೇಲೆ. ನಮ್ಮ ಪೂರ್ವಜರು ಅಂದ್ರೆ ಸುಮಾರು ಬಿಲಿಯನ್ ವರ್ಷಗಳ ಹಿಂದೆ ಇದ್ದಂತಹ ನಮ್ಮ ಪೂರ್ವಜರು, ಪ್ರಥಮ ಹಂತದಲ್ಲಿ ಇದ್ದಂತಹ ಮಾನವರು, ಪೂರ್ವಜರು ಹೆಂಗೆ ತಮ್ಮ ಆಹಾರವನ್ನು ಪಡ್ಕೊಳ್ತಾ ಇದ್ರು, ಆ ಆಹಾರವನ್ನ ಹೆಂಗೆ ತಿಂತಾ ಇದ್ರು ಅನ್ನೋದನ್ನ ನೋಡ್ತಾ ಹೋದ್ರೆ, ಅವರು ನಾವು ತಿಂದ ಹಾಗೆ ಬೇಯಿಸ್ಕೊಂಡು ತಿಂತಿರ್ಲಿಲ್ಲ ಆಹಾರವನ್ನು. ಅದಾಗಿ ತಿಂತಾ ಇದ್ರು, ಹಸಿ ಹಸಿಯಾಗಿ ತಿಂತಾ ಇದ್ರು, ತಿಂತಾ ಇದ್ರು. ಸೊ ಗೆಡ್ಡೆ ಗೆಣಸುಗಳನ್ನ ತಿಂತಾ ಇದ್ರು, ಹಸಿ ಮಾಂಸವನ್ನ ತಿಂತಾ ಇದ್ರು. ಮಾಂಸವನ್ನ ಹಸಿಯಾಗಿ, ಈ ಕೋಳಿ ಈ ಕಡೆ ಹಂಗೆ ತಿನ್ನೋದು. ಆ ಮೊಲ ಸಿಕ್ತು, ಕಾಡಿನಲ್ಲಿ ವಾಸ ಮಾಡ್ತಿದ್ರು, ಮೊಲ ಸಿಕ್ತು, ಮೊಲವನ್ನು ಆಗಾಗ ಇಟ್ಕೊಂಡು ಹಾಗೆ ತಿಂತಾ ಇದ್ರು. ಎಲ್ಲಿವರೆಗೆ ಬೆಂಕಿಯ ಉಪಯೋಗವ ಕಂಡುಕೊಳ್ಳುವವರೆಗೆ. ಬೆಂಕಿಯ ಉಪಯೋಗ ಕಂಡುಕೊಂಡ್ರು. ಆಕಸ್ಮಿಕವಾಗಿ ಕಲ್ಲುಗಳನ್ನ ತಿಕ್ಕಿದಾಗ, ಉಜ್ಜಿದಾಗ, ಕಲ್ಲಿಗೆ ತಾಡಿಸಿದಾಗ ಬೆಂಕಿ ಉತ್ಪತ್ತಿ ಆಗ್ತಾ ಇತ್ತು. ಸೊ ಅವಾಗ ಬೆಂಕಿಯನ್ನ ನಾವು ಬಳಸ್ಕೋಬಹುದು ಬೇರೆ ಬೇರೆ ಉದ್ದೇಶಗಳಿಗೆ ಅನ್ನೋದು ಗೊತ್ತಾಯ್ತು. ಕತ್ಲಾಗ್ತಿತ್ತು, ರಾತ್ರಿ ಸಮಯದಲ್ಲಿ ಬೆಳಕನ್ನ ಪಡ್ಕೊಳ್ಳಲಿಕ್ಕೆ ಬೆಂಕಿ ಉಪಯೋಗ ಪಡ್ಕೊಳ್ಳಲಿಕ್ಕೆ ಶುರು ಮಾಡಿದ್ರು. ಹಾಗೆಯೇ ಹಸಿ ಮಾಂಸವನ್ನ ತಿನ್ನೋ ಬದಲು ಅದನ್ನು ಬೇಯಿಸ್ಕೊಂಡು ತಿನ್ಬಹುದು ಅನ್ನುವ ಒಂದು ಉಪಯೋಗವನ್ನ ಕಂಡುಕೊಂಡ್ರು. ಯಾವಾಗ ಬೆಂಕಿಯ ಉಪಯೋಗವನ್ನು ಕಂಡುಕೊಂಡ್ಮೇಲೆ. ಅದೇ ಸೊ ಆಮೇಲೆ ಆ ಬೆಂಕಿಯ ಉಪಯೋಗ ಕಂಡುಕೊಂಡ್ಮೇಲೆ ಅದನ್ನ ದಹಿಸಿ, ಅಂದ್ರೆ ಏನನ್ನ ಆಹಾರವನ್ನ ದಹಿಸಿ ಅಂದ್ರೆ ಬೇಯಿಸಿ ತಿನ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಸೊ ಹಾಗೆ ಅದು ದಹನ ಕ್ರಿಯೆ ಅಂದ್ರೆ ಏನು? ದಹನ ಅಂದ್ರೆ ಏನು? ಯಾವುದೋ ಒಂದು ವಸ್ತುವನ್ನ ನಾವು ಸುಟ್ಟಾಗ ಅದರಿಂದ ಬೆಳಕು ಸಿಗುತ್ತೆ, ಶಾಖವೂ ಸಿಗುತ್ತಾ ಇಲ್ಲ? ಒಂದು ಪೇಪರ್ ಇರ್ಬೋದು, ಒಂದು ಕಟ್ಟಿಗೆ ಇರ್ಬೋದು, ಕಟ್ಟಿಗೆ ಇರ್ಬೋದಲ್ಲ, ಸೌದೆ ಇರ್ಬೋದು, ಈಗ LPG ಗ್ಯಾಸ್ ಇರ್ಬೋದು. ಸೊ ಅದನ್ನು ನಾವು ಬೇಯಿಸಲ್ಪಟ್ಟಾಗ ಅದರಿಂದ ಬೆಳಕು ಸಿಗುತ್ತೆ, ಜೊತೆಗೆ ಶಾಖವೂ ಸಿಗುತ್ತೆ, ಉಷ್ಣತೆ ಸಿಗುತ್ತೆ. ಹೌದಾ? ಅಂಥದ್ದನ್ನೇ ನಾವು ದಹನ ಕ್ರಿಯೆ ಅಂತ ಹೇಳೋದು. ಅದನ್ನೇ ನಾವು ದಹನ ಕ್ರಿಯೆ ಅಂತ ಹೇಳ್ತೀವಿ. ಸೊ ಈ ದಹನ ಕ್ರಿಯೆಗೆ ಹಲವಾರು ರೀತಿಯ ಇಂಧನಗಳನ್ನು ಬಳಸ್ಬೋದು, ಬೇರೆ ಬೇರೆ ರೀತಿಯ ಇಂಧನಗಳನ್ನು ಬಳಸ್ಬೋದು. ಇಂಧನ ಅಂದ್ರೆ ಏನಾದ್ರೆ ಏನು? ಇಂಧನ ಅಂದ್ರೆ ಇಂಧನ ಈ ಪದ ಕೇಳಿದ್ರೆ ಇಲ್ಲ? ಏನು ಇಂಧನ ಅಂದ್ರೆ? ಈ ಪೇಪರ್ ಸಹ ಒಂದು ರೀತಿಯ ಇಂಧನ, ಈ ಕಟ್ಟಿಗೆ ಸಹ ಒಂದು ರೀತಿಯ ಇಂಧನ, ಕೋಲ್ ಅಥವಾ ಸೌದೆ ಒಂದು ರೀತಿಯ ಇಂಧನ ಅಲ್ವಾ? ಸೊ ಹಾಗೆ ಇವೆಲ್ಲ ಇಂಧನ ಅಂದ್ರೆ ಏನಂದ್ರೆ ಏನು ಇಂಧನ? ಯಾವುದನ್ನ ನಾವು ಬೆಂಕಿ ಕೊಡ್ತೀವೋ ಇದಕ್ಕೆ ಬೆಂಕಿ ಕೊಟ್ರೆ ಏನಾಗುತ್ತೆ? ಗಾಳಿ ಇದೆ, ಸೊ ಬೆಂಕಿ ಕಡ್ಡಿ ದಹಿಸಲ್ಪಡ್ತಾ ಇದೆ ಅಲ್ವಾ? ಇದಕ್ಕೆ ನಾವು ಹಚ್ಚಿದ್ರೆ ಇದು ಸಹ ಹತ್ಕೊಂಡು ಉರಿದೀವಿ, ಕಾಗದವು ಸಹ ಹತ್ಕೊಂಡು ಉರಿತಾ ಇದೆ ಅಲ್ವಾ? ನಮಗೆ ಬೆಳಕು ಸಿಗ್ತಾ ಇದೆಯಾ? ಜೊತೆಗೆ ಶಾಖ ಸಿಗ್ತಿದೆಯಾ? ಅಲ್ಲ. ಸೊ ಹೀಗೆ ಬೆಳಕು ಮತ್ತು ಶಾಖ ಸಿಕ್ಕಿ ಒಂದು ವಸ್ತುವಿನಿಂದ ಸಿಕ್ಕರೆ, ದಹಿಸಿ ಸಿಕ್ಕರೆ ಅದನ್ನ ನಾವೇನಂತೀವಿ? ಇಂಧನ ಅಂತ ಹೇಳ್ತೀವಿ. ಅರ್ಥಾಯ್ತಾ? ಯಾವ ವಸ್ತು ದಹನ ಕ್ರಿಯೆ ಒಳಪಟ್ಟು ಬೆಳಕನ್ನ ಕೊಟ್ರೆ ಮತ್ತು ಶಾಖವನ್ನ ಕೊಟ್ರೆ ಆ ವಸ್ತುವನ್ನ ನಾವೇನಂತೀವಿ? ಇಂಧನ ಅಂತ ಹೇಳ್ತೀವಿ. ಸೊ ಈ ರೀತಿಯ ವಸ್ತುಗಳಿಗೆ ಉದಾಹರಣೆ
ಇಂಧನ ಅಂತ ಹೇಳಿದಲ್ವಾ, ಆ ಇಂಧನಗಳಿಗೆ ಉದಾಹರಣೆ ಕೊಡು. ಒಂದು ಪೇಪರ್ ಇರ್ಬೋದು, ಇಂಧನ ಸೌದೆ ಅಥವಾ ಹೇಳ್ತಾವೆ ನಮ್ಮಲ್ಲಿ ಹೇಳ್ತಾ ಬೈಕಿಲ್ಲ ಯಾವ್ದು ಕಾಗದ ಇರ್ಬೋದು ಅಲ್ವಾ, ಹಾಗೇನೆ ಸೌದೆ, ಹಾಗೇನೆ ಪೇಪರ್ ಅಂದ್ರೆ ಕಾಗದ ಅಂದ್ರೆ ಪೇಪರ್, ಇಂಗ್ಲಿಷ್ ಅಲ್ಲಿ ಕಾಗದ ಪೇಪರ್, ಕನ್ನಡದಲ್ಲಿ ಕಾಗದ. ಮತ್ತೆ ಪ್ಲಾಸ್ಟಿಕ್ ಇರ್ಬೋದು, ಹಾಗೇನೆ ಯಾವ್ದು ಟೈಲು, ಹಾ ಮತ್ತೆ ಮತ್ತೆ ಮನೆಯಲ್ಲಿ ನಾವು ಅಡುಗೆ ಮಾಡಕ್ಕೆ ಏನ್ ಬಳಸ್ತೀವಿ, ಮತ್ತೆ ಅದೇ ಹೇಳಿ ಅದೇನದು LPG ಗ್ಯಾಸ್. LPG ಗ್ಯಾಸ್ ಅಂದ್ರೆ ಲಿಕ್ವಿಫೈಡ್ ದ್ರವೀಕೃತ ಪೆಟ್ರೋಲಿಯಂ ಗ್ಯಾಸ್. ಹಿಂದಿ ಪಾಠದಲ್ಲಿ ಬಂದಿಲ್ವಾ, ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಪಾಠದಲ್ಲಿ ಅದು LPG ಅಲ್ವಾ. ಹಾಗೇನೆ ಬೆರಣಿ, ಬೆರಣಿ ಗೊತ್ತಲ್ಲ, ನೋಡಿದ್ರಾ ಬೆರಣಿಯ, ನೋಡಿದ್ರಾ ಎಲ್ಲ ಮಾಡ್ತಾರೆ ಸಗಣಿಯಲ್ಲಿ, ಸಗಣಿಯಲ್ಲಿ ಈ ಒಟ್ಟು ಅತರ್ಕಿಯನ್ನು ತಲುಪಿ ಇದು ಮಾಡ್ಬಿಟ್ಟು ಗೋಡೆಗೆ ಅಲ್ಲಿಗೆ ಬಡಿತಾರೆ ಬೆರಣಿ. ಅದು ಒಣಗುತ್ತೆ, ಡ್ರೈ ಆಗತ್ತಿಲ್ಲ, ಅದು ನೆಲದಲ್ಲ ಒಣಗಿಸ್ಬೋದು, ಗೋಡೆಗಾರ ಇದು ಮಾಡ್ಬೋದು, ಒಣಗುತ್ತೆ. ಸೊ ಅದು ಬೆರಣಿ, ಅದು ಸಹ ಒಂದು ರೀತಿಯ ಇಂಧನವೇ ಅಲ್ವಾ. ಹಾಗೆ ಇದ್ದಿಲು, ಇದ್ದಿಲಿಂದ ನಾವು ಬೆಳಕು ಶಾಖ ಪಡ್ಕೊಂಡು ಅಡುಗೆ ಮಾಡ್ಬೋದಾ, ಇದ್ದಿಲಿನ ಒಲೆಗಳಿವೆ, ಒಲೆಗಳಿವೆ, ಅದಕ್ಕೆ ಇದ್ದಿಲನ್ನ ಹಾಕಿ ಅದು ಬೆಂಕಿ ಹಚ್ಚಿದ್ರೆ ಕಾವು ಸಿಗುತ್ತೆ, ಸೊ ಅದನ್ನ ಅಡುಗೆ ಮಾಡ್ಬೋದು ಅಲ್ವಾ. ಹಾಗೇನೆ ಕಲ್ಲಿದ್ದು ಹಿಂದಿನ ಪಾಠ ಆಗಿದಿಲ್ಲಪ್ಪ, ಕಲ್ಲಿದ್ದು ಒಂದು ಇಂಧನ ತಾನೆ. ಮತ್ತೆ ಈ ವೆಹಿಕಲ್ಸ್ ಎಲ್ಲ ಓಡ್ತಾವೆ, ಬೈಕು, ಕಾರು, ಲಾರಿ, ಬಸ್ಸು ಎಲ್ಲ ಓಡ್ತಾವೆ. ಪೆಟ್ರೋಲ್, ಪೆಟ್ರೋಲ್ ಸಹ ಒಂದು ರೀತಿ ಇಂಧನವೇ ಹೌದಾನೆ. ಹಾ ಯಾವುದು ಡೀಸೆಲ್, ಹಾ ಸೀಮೆ ಎಣ್ಣೆ ಅಲ್ವಾ, ಸೀಮೆ ಎಣ್ಣೆ. ಸೊ ಇವು ಎಲ್ಲವೂ ಇಂಧನಗಳೇ, ಇವೆಲ್ಲವೂ ಸಹ ಇಂಧನಗಳೇ. ಈಗ ನೋಡಿದ್ರಲ್ಲ, ಯಾವ ವಸ್ತುವನ್ನು ನಾವು ದಹಿಸಿದಾಗ ಅದರಿಂದ ಬೆಳಕು ಮತ್ತು ಶಾಖ ಸಿಗುತ್ತೋ ಅದನ್ನ ನಾವೇನಂತ ಕರೀಬಹುದು, ಇಂಧನ ಅಂತ ಕರೀಬಹುದು. ಇವೆಲ್ಲ ಉದಾಹರಣೆಗಳು, ಇವೆಲ್ಲ ಉದಾಹರಣೆಗಳು. ಯಾಕೆಂದ್ರೆ ಅವುಗಳಿಂದ ನಾವು ದಹಿಸಿದಾಗ ಬೆಳಕು ಶಾಖ ಸಿಗುತ್ತೆ, ಹಂಗಾಗಿ ನಾವು ಅವುಗಳನ್ನು ಏನಂತ ಕರೀಬಹುದು, ಏನಂತ ಕರೀಬಹುದು, ಇಂಧನ ಅಂತ ಕರೆಯಬಹುದು ಅಲ್ವಾ. ಅಲ್ವಾ. ಸೊ ಮನೆಗಳಲ್ಲಿ ಬಳಸಿರ್ತಾನೆ, ಮನೆಗಳಲ್ಲಿ ಈ ವಿವಿಧ ರೀತಿಯ ಇಂಧನಗಳನ್ನು ನಾವು ಬಳಕೆ ಮಾಡ್ತೀವಿ ಗೊತ್ತಾನೆ. ಈಗ ನಾನು ಉದಾಹರಣೆ ತೋರಿಸಿದೆ ಅಲ್ವಾ. ಹಾಗಾದ್ರೆ ದಹನ ಕ್ರಿಯೆ ಅಂದ್ರೆ ಏನು, ದಹನ ಈಗ ಮಾಡಿ ತೋರಿಸಿದೆ ನಾನು. ವಸ್ತುವೊಂದನ್ನ ನಾವು ಕಾಯಿಸಿದಾಗ, ಸರಿಯಾದ ಔಷಧ ಕೊಟ್ಟಾಗ ಬೆಳಕು ಮತ್ತು ಶಾಖವನ್ನ ಕೊಟ್ಟರೆ ಅದು ದಹನ ಕ್ರಿಯೆ. ಆ ದಹನ ಕ್ರಿಯೆ ಆಗ್ಬೇಕು ಅಂದ್ರೆ 3 ವಸ್ತುಗಳು ಬೇಕೇ ಬೇಕು. ಯಾವ್ಯಾವುದು 3 ವಸ್ತುಗಳು ಬೇಕೇ ಬೇಕಾಗ್ತದೆ. ಯಾವ್ಯಾವುದು ದಹನ ಕ್ರಿಯೆ ಆಗ್ಬೇಕು, ದಹನ ಈ ಕ್ರಿಯೆ ಆಗ್ಬೇಕು ಅಂದ್ರೆ ಒಂದು ದಹೀಯ ವಸ್ತು ಇರಬೇಕು. ದಹೀಯ ವಸ್ತು ಅಂದ್ರೆ ಪೇಪರ್, ಪೇಪರ್ ಆಗಿರ್ಬೋದು ಆಯ್ತಾ. ಆ ದಹೀಯ ವಸ್ತು ಇರಲೇಬೇಕಾಗತ್ತೆ, ಆ ದಹೀಯ ವಸ್ತು ಬೇಕಾಗುತ್ತೆ. ಎರಡನೇದಾಗಿ ದಹನಾನುಕೂಲಿ, ದಹನಾನುಕೂಲಿ ಅಂದ್ರೆ ಸರಿಯಾದ ರೀತಿಯಲ್ಲಿ ದಹನ ಕ್ರಿಯೆ ನಡೆಯಲಿಕ್ಕೆ ಅನುಕೂಲ ಮಾಡಿಕೊಡತಕ್ಕಂತಹ ವಸ್ತು, ಅದು ದಹನಾನುಕೂಲಿ ಆಯ್ತಾ. ಆಮೇಲೆ ಇವೆರಡರಲ್ಲಿ ದಹನ ಕ್ರಿಯೆ ನಡೆಯುತ್ತಾ ಇಲ್ಲ, ಇನ್ನೂ ಒಂದು ಬೇಕು, ಅದೇನಂದ್ರೆ ಉಷ್ಣತೆ, ಸರಿಯಾದ ರೀತಿಯ ಉಷ್ಣತೆ ಬೇಕು ಅಲ್ವಾ. ಈಗ ನೋಡಿ ಪೇಪರ್ ಇದೆಯಪ್ಪ, ಪೇಪರ್ ಇದೆ, ಆ ಪೇಪರ್ ಸುಮ್ಮನೆ ಬೇಯಿಸಲ್ಪಡುತ್ತೆ, ಪೇಪರ್ ಇದೆ. ದಹನಾನುಕೂಲಿ ಗಾಳಿ ಬೇಕಾದಷ್ಟಿದೆ, ಇದು ಉಳಿದು ಹೋಗ್ತಾ ಇದೆಯಾ, ಇಲ್ಲ. ಇವೆರಡೇ ಇದು ಸಾಕಾಗಲ್ಲ, ಇದು ದಹೀಯ ವಸ್ತು, ದಹೀಯ ವಸ್ತು ಕಾಗದ, ಇದು ದಹೀಯ ವಸ್ತು, ಕಟ್ಟಿಗೆ ಅಥವಾ ಸೌದೆ ಇರ್ಬೋದು ಅಲ್ವಾ. ದಹನಾನುಕೂಲಿ ಗಾಳಿ, ದಹನಾನುಕೂಲ ಗಾಳಿ. ಏಕೆಂದ್ರೆ ನಾವು ಒಲೆ ಉರಿತಿರಲ್ಲ, ಅವಾಗ ಏನ್ ಮಾಡ್ತೀವಿ, ನೀರಲ್ಲಿ ಅಥವಾ ಉರಿತಿರಲ್ಲ, ನೀರಲ್ಲಿಗೆ ಉರಿ ಹಾಕಿದ್ವಿ, ನೀರು ಕಾಯ್ತಿಲ್ಲ,
ಸರಿಯಾಗಿ ಉಳಿತಿಲ್ಲ ಅವಾಗ ಏನ್ ಮಾಡ್ತೀವಿ ಊದ್ತೀವಿ ಏನನ್ನ ಕೊಳಪೆ ತಂದು ಊದ್ತೀವಿ ಅಲ್ಲಿ ಆಕ್ಸಿಜನ್ ಸಪ್ಲೈ ಮಾಡ್ತೀವಿ ಅಂದ್ರೆ ಈ ಘನಾನುಕೂಲಿ ಗಾಳಿಯನ್ನ ಅಲ್ಲಿ ಸಪ್ಲೈ ಮಾಡ್ತೀವಿ ಆ ಕೊಳಪೆ ತಂದು ಊದಿದಾಗ ಅಲ್ಲಿ ಹೊತ್ಕೊಂಡು ಉರಿಯುತ್ತೆ ಅಲ್ವಾ ಸರಿಯಾದ ಉಷ್ಣತೆ ಸಿಗುತ್ತೆ ಹೊತ್ಕೊಂಡು ಉರಿಯುತ್ತೆ ಅಲ್ವೇನ್ರ ಹಂಗೆ ಈಗ ನೋಡಿ ಬೇಕಾದಷ್ಟು ಗಾಳಿ ಇದೆ ಘನಾನುಕೂಲಿ ಇದೆ ದೈಯ ವಸ್ತು ಇದೆ ಇದು ಹೊತ್ಕೊಂಡು ಉರಿಯುತ್ತಿದೆಯಾ ಇಲ್ಲ ಅಲ್ಲಿಗೆ ಏನ್ ಬೇಕು ಸರಿಯಾದ ರೀತಿ ಉಷ್ಣತೆನೂ ಬೇಕು ಇದು ಒಂದೇ ಇದ್ರಾಗಲ್ಲ ಮೂರು ಬೇಕು ಅಲ್ವಾ ಮೂರು ಬೇಕು ಯಾವುದು ದೈಯ ವಸ್ತುವು ಬೇಕು ಘನಾನುಕೂಲಿಯೂ ಬೇಕು ಸರಿಯಾದ ರೀತಿಯ ಉಷ್ಣತೆನೂ ಬೇಕು ವಸ್ತು ಇದ್ದಾಗ ಏನಾಗುತ್ತೆ ದಹನ ಕ್ರಿಯೆ ನಡೆಯುತ್ತೆ ಅವಾಗ ಪೇಪರ್ ಸೂಕ್ತ ತೋರಿಸಿದ್ದಾನೆ ಸರಿಯಾದ ಉಷ್ಣತೆ ಕೊಟ್ಟೆ ಹತ್ಕೊಂಡು ಉರಿಯುತ್ತೆ ದಹನ ಕ್ರಿಯೆ ನಡೆಯುತ್ತೆ ಅಲ್ವಾ ಸೊ ಹೀಗೆ ದಹನ ಅಂತಂದ್ರೆ ಅದು ಅಲ್ವಾ ಗೊತ್ತಾಯ್ತಾ ಸರಿ ಅಲ್ಲಿಗೆ ಈ ಮೂರು ವಸ್ತುಗಳು ಬೇಕು ಇಲ್ಲಿ ಭುಜ ಏನಕ್ಕೆ ಹೇಳ್ತಾರೆ ನೋಡಿ ಆಹಾರ ನಮ್ಮ ದೇಹಕ್ಕೆ ಒಂದು ಇಂಧನವೆಂದು ಹೌದಾ ನಮಗೆ ಇಂಧನ ನಮ್ಮಗಳಿಗೆ ಇಂಧನ ಏನು ನಾವು ತಿನ್ನುವ ಊಟ ನಾವು ತಿಂತಕ್ಕಂಥ ಊಟ ಇದೆಯಲ್ಲ ಅದೇ ಇಂಧನ ಉದಾಹರಣೆ ನಾವು ಊಟ ಮಾಡೇ ಇಲ್ಲಪ್ಪ ಕೆಲಸ ಮಾಡ್ರಿ ಮಾಡಕ್ಕಾಗತ್ತಾ ಚೆನ್ನಾಗಿ ಓಡ್ರಿ ಓಡ್ತೀರಾ ಆಟ ಆಡ್ರಿ ಆಡ್ತೀರಾ ಆಗಲ್ಲ ಯಾಕಂದ್ರೆ ನಮಗೆ ಶಕ್ತಿ ಇಲ್ಲ ಶಕ್ತಿ ನಮಗೆ ಯಾವ್ದ್ರಿಂದ ಸಿಗುತ್ತೆ ನಾವು ತಿನ್ನುವ ಊಟದಿಂದ ಅಲ್ವಾ ಅಲ್ಲಿಗೆ ನಾವು ತಿನ್ನುವ ಊಟ ಒಂದು ರೀತಿಯ ಇಂಧನ ನಮಗೆ ಇಂಧನ ಪೆಟ್ರೋಲ್ ಇದ್ದಾಗೆ ಅಲ್ಲ ಸೊ ಅದಕ್ಕೆ ಕಾಲ ಕಾಲಕ್ಕೆ ನಾವು ಊಟವನ್ನು ಮಾಡಬೇಕು ಹಂಗ ಆಯ್ತಾ ಅದು ದಹಿಸಲ್ಪಡುತ್ತೆ ನಮ್ಮ ದೇಹದ ಒಳಗಡೆ ದಹಿಸಲ್ಪಟ್ಟು ಮೈಟೋಕಾಂಡ್ರಿಯಾದಲ್ಲಿ ದಹಿಸಲ್ಪಟ್ಟು ಅಲ್ಲಿ ಆಕ್ಸಿಜನ್ ಬಳಸಿಕೊಂಡು ದಹಿಸಲ್ಪಟ್ಟು ಅದರಿಂದ ನಮಗೆ ಶಕ್ತಿ ಉತ್ಪತ್ತಿ ಆಗುತ್ತೆ ಹಾಗಾಗಿ ಮೈಟೋಕಾಂಡ್ರಿಯವನ್ನ ಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಅಥವಾ ಘಟಕ ಅಂತ ಕರೀತೀವಿ ಅದಾಯ್ತಾ ಜೀವಕೋಶ ಪಾಠದಲ್ಲಿ ಬರ್ತದೆ 9th ಅಲ್ಲಿ ಇನ್ನು ಡೀಟೇಲ್ ಆಗಿದೆ ಅಲ್ಲಿ ಹೇಳ್ತೀವಿ ಅದಾಯ್ತಲ್ವಾ ಸೊ ಅದಕ್ಕೆ ಪೈಲಿ ಏನ್ ಹೇಳ್ತಾಳೆ ಬಂದಿದೆ ಇದ್ರ ಬಗ್ಗೆ ಅದು ಸರಿ ನಾವು ತಿಂತಕ್ಕಂಥ ಆಹಾರ ನಮ್ಮ ದೇಹದ ಒಳಗಡೆ ದಹಿಸಲ್ಪಟ್ಟು ಅದರಿಂದ ನಮ್ಗೆ ಶಾಖ ರೂಪದ ಶಕ್ತಿ ಸಿಗ್ತದೆ ಅಂತ ಹೇಳ್ತಾವ ರೈಟ್ ಅಲ್ವಾ ಸೊ ಇಲ್ಲೊಂದು ಚಟುವಟಿಕೆ ಬಿಟ್ಟ ನೋಡಿ ಏನದು ದೈಹಿಕ ಮತ್ತು ಅದೈಹಿಕ ವಸ್ತುಗಳು ಅಂತ ಅಲ್ವಾ ಸೊ ಅಲ್ಲಿ ಮರ ಅದೊಂದು ರೀತಿಯ ದೈಹಿಕ ವಸ್ತು ಹೌದಾ ಮರನ ಕಟ್ಟಿ ದೈಹಿಕ ವಸ್ತು ಬೆಂಕಿ ಕೊಟ್ಟರೆ ಉತ್ಕೊಂಡು ಉರಿಯುತ್ತಾನೆ ದೈಹಿಕ ವಸ್ತು ಬರ್ಕೊಡ್ರಿ ನನಗೆ ಕಂಪ್ಲೀಟ್ ಮಾಡ್ಕೊಳ್ರಿ ಆ ಕೋರ್ಸ್ ಕಂಪ್ಲೀಟ್ ಮಾಡ್ಕೊಳ್ಳಿ ಮರ ಇದೆಯಲ್ಲ ಮರ ಅದೊಂದು ರೀತಿಯ ದೈಹಿಕ ವಸ್ತು ಮತ್ತೆ ನೆಕ್ಸ್ಟ್ ಕಾಗದ ಇದೆ ಈ ಕಾಗದ ವಸ್ತು ಅದು ನಾವು ಉರಿಯುತ್ತಾ ಈ ಕೋಸಿಂದಲೂ ಅದ್ಮೇಲೆ ಏನದು ದೈಹಿಕ ವಸ್ತುನೇ ಅದು ಸಹ ದೈಹಿಕ ವಸ್ತುನೇ ಯಾವುದು ಕಾಗದ ನೆಕ್ಸ್ಟ್ ಒಂದು ಯಾವ್ದಿದೆ ನೆಕ್ಸ್ಟ್ ಒಂದು ಯಾವ್ದಿದೆಯೋ ಕಬ್ಬಿಣದ ಮೊಳೆ ಕಬ್ಬಿಣದ ಮೊಳೆ ಅದು ಬೆಂಕಿ ಕೊಟ್ಟು ಉರಿಯುತ್ತಾ ಕಬ್ಬಿಣದ ಮೊಳೆ ಇದೆ ಅಲ್ಲ ಕಬ್ಬಿಣದ ವಸ್ತು ಇದೆ ಅದಕ್ಕೆ ಬೆಂಕಿ ಕೊಟ್ಟು ಉರಿಯುತ್ತಾ ಇಲ್ಲ ಅದು ಅದೈಹಿಕ ವಸ್ತು ಅದೈಹಿಕ ವಸ್ತು ಆ ಕಡೆ ಕ್ಲಿಕ್ ಮಾಡ್ಕೋಬೇಕು ಅಲ್ಲಿ ಪುಸ್ತಕ ಇದೆಯಲ್ವಾ ಅಲ್ಲಿಗೆ ಅದು ದೈಹಿಕ ವಸ್ತು ಆದ್ರೆ ಈ ಕಡೆ ಕ್ಲಿಕ್ ಮಾಡ್ಕೊಳ್ರಿ ಅದೈಹಿಕ ವಸ್ತು ಆದ್ರೆ ಈ ಸೈಡ್ ಕ್ಲಿಕ್ ಮಾಡ್ಕೊಳ್ರಿ ಅಲ್ವಾ ಅಲ್ವೇನಪ್ಪ ನೆಕ್ಸ್ಟ್ ಒನ್ ಯಾವ್ದಿದೆ ಸೀಮೆ ಎಣ್ಣೆ ಇದೆ ಸೀಮೆ ಎಣ್ಣೆ ಇದೆಂತಹ ವಸ್ತು ದೈಹಿಕ ವಸ್ತು ಅಲ್ವಾ ಇದು ದೈಹಿಕ ವಸ್ತು ಆಗಿದೆ ದೈಹಿಕ ವಸ್ತು ನೀವು ದೈಹಿಕ ವಸ್ತು ಕಡೆಗೆ ಕ್ಲಿಕ್ ಮಾಡ್ಕೊಳ್ರಿ ಮುಂದಿನ ಯಾವುದು ನೆಕ್ಸ್ಟ್ ಒನ್ ಯಾವ್ದಿದೆಪ್ಪ ಕಲ್ಲಿನ ಚೂರು
ಕಲ್ಲಿನ ಚೂರು ಇದೆಂತ ವಸ್ತು? ಈ ಒಂದು ತೆಗೆಯಬೇಕು. ದಹ್ಯ ವಸ್ತುಗಳು ಅದಹ್ಯ ವಸ್ತುಗಳು ನೋಡಿದ್ವಿ. ಈ ಕಬ್ಬಿಣದ ಮೊಳೆ ಅದಹ್ಯ ವಸ್ತು ಅಂದ್ರೆ ಅದನ್ನ ಬೆಂಕಿ ಕೊಟ್ರೆ ಅದು ಉಟ್ಕೊಂಡು ಉರಿಯಲ್ಲ. ಕಾಗದ, ಮರ, ಸೀಮೆ ಎಣ್ಣೆ ಅಲ್ವಾ, ಹುಲ್ಲು, ಇದ್ದಿಲು, ಬೆಂಕಿ ಕಡ್ಡಿ ಇವೆಲ್ಲ ದಹ್ಯ ವಸ್ತುಗಳು ಅಲ್ವಾ. ಕಬ್ಬಿಣದ ಮೊಳೆ ಇರ್ಬೋದು, ಕಲ್ಲಿನ ಚೂರು ಇರ್ಬೋದು, ಗಾಜ್ ಇರ್ಬೋದು, ಇವು ಅದಹ್ಯ ವಸ್ತುಗಳು. ಅಂದ್ರೆ ಅವುಗಳಿಗೆ ಬೆಂಕಿ ಕೊಟ್ರೆ ಅವೇನು ಹತ್ಕೊಂಡು ಉರಿಯಲ್ಲ. ನಮ್ಗೆ ಗೊತ್ತಾಯ್ತು, ಅದಕ್ಕೋಸ್ಕರ ನೋಡಿದ್ವಿ. ದಹನ ಕ್ರಿಯೆ ಆಗಬೇಕು ಅಂದ್ರೆ 3 ವಸ್ತುಗಳು ಬಹಳ ಮುಖ್ಯವಾಗಿ ಬೇಕು. ಯಾವುದು? ಒಂದು ದಹ್ಯ ವಸ್ತು ಅಂದ್ರೆ ಕಾಗದ, ಸೀಮೆ ಎಣ್ಣೆ, ಹುಲ್ಲು, ಇದ್ದಿಲು ಈ ತರದ ದಹ್ಯ ವಸ್ತುಗಳು. ಮರ, ಕಟ್ಟಿಗೆ, ಸೌದೆ ಅಲ್ಲ, ಬೆರಣಿ ಈ ತರದ ವಸ್ತುಗಳು ಇವೆಲ್ಲ ಇವೆಲ್ಲವೂ ದಹ್ಯ ವಸ್ತುಗಳು, ಇಂಧನಗಳು, ದಹ್ಯ ವಸ್ತುಗಳು. ಜೊತೆಗೆ ಅದಷ್ಟೇ ಇದ್ರೆ ದಹನ ಕ್ರಿಯೆ ಆಗುತ್ತಾ? ಆಗಲ್ಲ. ಇದ್ರ ಜೊತೆಗೆ ದಹನಾನುಕೂಲಿ ಬೇಕು. ದಹನಾನುಕೂಲಿ ಅಂದ್ರೆ ಏನು? ಗಾಳಿ, ಆಮ್ಲಜನಕ ಬರೀತಲ್ಲ, ಆಕ್ಸಿಜನ್, ಗಾಳಿ ಬೇಕು. ಗಾಳಿ ಇದ್ರೆ ದಹನ ಕ್ರಿಯೆಗೆ ಅನುಕೂಲ ಆಗುತ್ತೆ. ದಹನಾನುಕೂಲಿ ಅನುಕೂಲ ಮಾಡುವ ವಸ್ತು ಅಲ್ವಾ. ಅವೆರಡೇದಾಗುತ್ತಾ? ಅವಾಗ್ಲೂ ದಹನ ಕ್ರಿಯೆ ನಡೆಯಲ್ಲ. ಮತ್ತೇನ್ ಬೇಕು? ತಕ್ಕದಾದ ಉಷ್ಣತೆ ಬೇಕು. ಆ ದಹನ ಕ್ರಿಯೆ ನಡೀಲಿಕ್ಕೆ ತಕ್ಕದಾದ ಉಷ್ಣತೆ ಬೇಕು. ಈ ಪೇಪರ್ ಇತ್ತು, ಗಾಳಿ ಇದೆ, ಪೇಪರು ಇದೆ, ದಹ್ಯ ವಸ್ತುನೂ ಇದೆ, ದಹನಾನುಕೂಲಿನೂ ಇದೆ. ಹತ್ಕೊಂಡು ಉರಿಯುತ್ತಾ? ಇಲ್ಲ. ಅದಕ್ಕೆ ತಕ್ಕದಾದ ಉಷ್ಣತೆ ಕೊಡಬೇಕು. ಬೆಂಕಿ ಕಡ್ಡಿಲಿ ಕೊಟ್ರೆ ತಕ್ಕದಾದ ಉಷ್ಣತೆ ಸಿಕ್ಕಂಗಾಗತ್ತೆ. ಅವಾಗ ಅದು ಹೊತ್ಕೊಂಡು ಉರಿಯುತ್ತೆ, ಅರ್ಥ ದಹನ ಕ್ರಿಯೆ ನಡೆಯುತ್ತೆ ಅಲ್ಲ. ಸೊ ಹೀಗೆ ಆ ದಹನ ಕ್ರಿಯೆ ನಡೀಬೇಕು ಅಂದ್ರೆ ಏನೇನ್ ಬೇಕು? ಒಂದು ದಹ್ಯ ವಸ್ತು, ಎರಡನೇದಾಗಿ ದಹನಾನುಕೂಲಿ, ಮೂರನೇದಾಗಿ ಉಷ್ಣತೆ, ತಕ್ಕದಾದಂತಹ ಉಷ್ಣತೆ. ಈ ಮೂರು ಇದ್ರೆ ಮಾತ್ರ ಏನಾಗುತ್ತೆ? ದಹನ ಕ್ರಿಯೆ ನಡೆಯುತ್ತೆ. ಇಲ್ಲ ಅಂದ್ರೆ ಇಲ್ಲ. ಏನಪ್ಪ? ಸೊ ಹಾಗಾದ್ರೆ ದಹನ ಕ್ರಿಯೆ ನಡೀಲಿಕ್ಕೆ ಏನು ಅವಶ್ಯಕ? ಗಾಳಿ ಅವಶ್ಯಕ. ಅದಕ್ಕೆ ಸಂಬಂಧಪಟ್ಟಾಗಿ ನೋಡಿ ಇದೊಂದು ಪ್ರಯೋಗ ಹಾಗೇನೆ ಅಲ್ವಾ. ಏನು? ಈ ಬೀಕರ್ನ ಬೋರ್ಲಾಗ ಹಾಕಿದೀವಿ, ಇದು ಮರದ ಪೀಸ್ ಇದೆ ಅಂದ್ರೆ ಕೆಳಗಡೆಯಿಂದ ಆಮ್ಲಜನಕದ ಸಪ್ಲೈ ಅಂದ್ರೆ ಗಾಳಿಯ ಸಪ್ಲೈ ಸರಬರಾಜು ಸರಾಗವಾಗಿ ಇದೆ. ಆ ತರದ ವ್ಯವಸ್ಥೆ ಎ ಚಿತ್ರದಲ್ಲಿ. ಬಿ ಚಿತ್ರದಲ್ಲಿ ಅದೇ ಬೀಕರ್ನ ಬೋರ್ಲ್ ಹಾಕಿದೀವಿ, ಅಲ್ಲಿ ಒಂದು ಮೇಣದ ಬತ್ತಿಯನ್ನು ಹಚ್ಚಿಟ್ಟಿದ್ದೀವಿ. ಸಿ ಚಿತ್ರದಲ್ಲಿ ಸೇಮ್ ಮೇಣದ ಬತ್ತಿಯನ್ನು ಇಟ್ಟಿದ್ದೀವಿ, ಬೋಲ್ ಹಾಕಿದ್ವಿ ಬೀಕರ್ ಅಲ್ವಾ, ಮುಚ್ಚಿಬಿಟ್ಟಿವಿ ಮೇಲೆ ಹಿಂಗೆ. ಸೊ ಇದರಲ್ಲಿ ಮೂರು, ಇದರಲ್ಲಿ ಎ ಮತ್ತು ಬಿ ಮತ್ತು ಸಿ ಚಿತ್ರದಲ್ಲಿ ಕಂಡ ಹಾಗೆ ಇದರಲ್ಲಿ ಉರಿಯೋದಿಲ್ಲ, ಬೆಂಕಿ ಹಚ್ಚೇ ಇಲ್ಲ ಅಲ್ವಾ. ಇಲ್ಲಿ ಇದರಲ್ಲಿ ಉರಿಯುತ್ತೆ. ಎಲ್ಲಿವರೆಗೆ? ಈ ಬೀಕರ್ ಒಳಗೆ ಎಲ್ಲಿಯವರೆಗೆ ಆಕ್ಸಿಜನ್ ಇದೆಯೋ, ಅದರ ಸರಬರಾಜು ಇದಕ್ಕೆ ಆಗ್ತಾ ಇರುತ್ತೋ ಅಲ್ಲಿವರೆಗೆ ಮಾತ್ರ ಉರಿಯುತ್ತೆ. ಆಮೇಲೆ ಹೊಗೆ ಉಂಟಾಗುತ್ತೆ, ಕೆಡಾಗುತ್ತೆ. ಎ ಚಿತ್ರದಲ್ಲಿ ಉರಿತಾನೆ ಇರುತ್ತೆ. ಯಾಕೆ? ಇಲ್ಲಿಗೆ ಗಾಳಿಯ ಸಂಪರ್ಕ ಇದೆ, ಆಕ್ಸಿಜನ್ ಸಂಪರ್ಕ ಇದೆ. ಆ ಕಾರಣಕ್ಕೆ ಯಥೇಚ್ಛವಾಗಿ ಕೆಳಭಾಗದಲ್ಲಿ ಗಾಳಿ ಸಂಪರ್ಕ ಸಿಗೋದ್ರಿಂದ ಆ ಒಂದು ಬೀಕರ್ನಲ್ಲಿ ಇರ್ತಕ್ಕಂತಹ ಮೇಣದ ಬತ್ತಿ ಏನಾಗುತ್ತೆ? ಉರಿತಾನೆ ಇರುತ್ತೆ ಅಲ್ವಾ. ಸೊ ಹಾಗೆ ಉರಿತಾನೆ ಇರುತ್ತೆ. ನೆಕ್ಸ್ಟ್ ಏನಿದೆ? ಎಲ್ಲ ವಿಡಿಯೋಗಳನ್ನ ಡಿಲೀಟ್ ಮಾಡಿ ಅದನ್ನೆಲ್ಲ ಇವರು ಪೂಜೆ ಅಂತ ಹೇಳ್ತಾರಲ್ಲ, ಸೂರ್ಯ ಉಷ್ಣವಾದ ಬೆಳಕನ್ನು ಸ್ವತಃ ಉತ್ಪತ್ತಿ ಮಾಡುವುದೆಂದು ನಾವು ಓದಿದ್ದೇವೆ. ಇದು ಒಂದು ಬಗೆಯ ದಹನವೇ. ಸೂರ್ಯ ನಮಗೆ ಅನಾದಿ ಕಾಲದಿಂದಲೂ ತುಂಬಾ ಹಲವಾರು ಬಿಲಿಯನ್ ವರ್ಷಗಳಿಂದಲೂ ನಮಗೆ ಬೆಳಕನ್ನ ಕೊಡ್ತಾನೆ ಇದ್ದಾರೆ, ಶಾಖವನ್ನ ಕೊಡ್ತಾನೆ ಇದೆ, ಹೌದಾ. ಸೊ ಹಾಗಾದ್ರೆ ಅಲ್ಲೂ ಅವನನ್ನು ಏನೋ ದಹನ ಕ್ರಿಯೆ ನಡೀತಾ ಇರಬಹುದಾ? ದಹನ ಕ್ರಿಯೆ ನಡೀತಿರ್ಬೋದಾ? ನಡೀತಿದ್ಯಾ ಇಲ್ವಾ? ನಡೀತಾ ಇದೆಯಾ ಇಲ್ವಾ? ಈಗ ನಾವು ಅವಾಗಲೇ ಕಾಗದ ಸುಟ್ಟು ತಾನೆ
ಬೆಳಕು ಮತ್ತು ಶಾಖ ಸಿಕ್ತು ಅಂದ್ರೆ ದಹನ ಕ್ರಿಯೆ ಆಗ್ತಾ ಇದೆ. ಹಂಗಾಗಿ ನಮಗೆ ಬೆಳಕು ಸಿಕ್ತು, ಶಾಖನೂ ಸಿಕ್ತು. ಹಂಗೆ ಹಲವಾರು ವರ್ಷಗಳಿಂದ ಅನಾದಿ ಕಾಲದಿಂದಲೂ ಸೂರ್ಯನಿಂದ ನಮಗೆ ಬೆಳಕು ಮತ್ತು ಶಾಖ ರೂಪದ ಶಕ್ತಿ ಸಿಗ್ತಾನೆ ಇದೆ. ಅಂದಮೇಲೆ ಸೂರ್ಯನಲ್ಲಿಯೂ ಒಂದಲ್ಲ ಒಂದು ರೀತಿ ದಹನ ಕ್ರಿಯೆ ನಡೀತಾ ಇದೆಯಾ ಇಲ್ವಾ? ಖಂಡಿತ ನಡೀತಾ ಇದೆ. ಆ ಕಾರಣಕ್ಕೇನೆ ನಮ್ಗೆ ಬೆಳಕಿನ ಮೂಲದ ಮತ್ತು ಶಾಖ ರೂಪದ ಶಕ್ತಿ ನಮ್ಗೆ ಸಿಗ್ತಾ ಇರೋದು. ಆಯ್ತಾ? ಅದರಲ್ಲೇನು ಕೊರತೆ ಆಗ್ತಾ ಇಲ್ಲ. ಅದರಲ್ಲಿ ಸೌರಶಕ್ತಿ ನಮ್ಗೆ ಕೊರತೆ ಆಗ್ತಾ ಇಲ್ಲ, ಯಥೇಚ್ಛವಾಗಿ ಸಿಗ್ತಾನೆ ಇದೆ. ಮೋಡ ಇದ್ದ ಸಂದರ್ಭದಲ್ಲಿ ಸ್ವಲ್ಪ ಸೂರ್ಯ ಮರೆ ಆಗ್ತಾನೆ. ಆ ಸಂದರ್ಭದಲ್ಲಿ ಮಾತ್ರ ನಮಗೆ ಸೂರ್ಯನ ಬೆಳಕು ಮತ್ತು ಶಾಖದಲ್ಲಿ ವ್ಯತ್ಯಯ ಆಗಬಹುದು. ಮೋಡ ಸ್ವಲ್ಪ ಹೋದ್ಮೇಲೆ ಸೈಡಿಗೆ ಹೋದ್ಮೇಲೆ ಸೂರ್ಯನ ಬೆಳಕು ಸಿಗುತ್ತೆ ಇಲ್ಲ? ಅದನ್ನು ನಾವು ನಮ್ಮ ಬೇರೆ ಬೇರೆ ಉದ್ದೇಶಗಳಿಗೆ ಬಳಸ್ಕೋಬಹುದು ಅಲ್ವಾ? ಬಟ್ಟೆ ತೋಳು ಒಣ ಹಾಕಿದ್ವಿ, ಒಣಗುತ್ತೆ, ಸೂರ್ಯನ ಶಾಖಕ್ಕೆ ಬೆಳಕಿಗೆ ಒಣಗುತ್ತೆ ಅಲ್ವಾ? ಹಾಗೆ ಗಾಳಿಗೂ ಸಹ ಒಣಗುತ್ತೆ ಅಲ್ವಾ? ಯಾವುದೋ ದವಸ ಧಾನ್ಯವನ್ನ ಹಸಿದ ಶೇಂಗಾ ಕಿತ್ತೊಂದು ಒಣಗ್ತದೆ. ರಾಗಿ ಇರ್ಬೋದು, ಶೇಂಗಾ ಇರ್ಬೋದು, ಬಿಸಿನಲ್ಲಿ ಒಣಗ್ತೀವಿ. ಯಾಕೆ? ಅದರಲ್ಲಿರುವ ನೀರಿನ ಅಂಶ ಎಲ್ಲ ಹೊರಟು ಹೋಗ್ಬೇಕು. ಇದ್ರೆ ಏನಾಗುತ್ತೆ? ದವಸ ಧಾನ್ಯ ಹಾಳಾಗೋಗುತ್ತೆ, ಬೂಸ್ ಬರುತ್ತೆ, ಹಾಳಾಗೋಗುತ್ತೆ, ಕೆಡೋಗುತ್ತೆ. ಅದಕ್ಕೆ ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿ ಅದನ್ನ ಡ್ರೈ ಮಾಡಿ ನಂತರ ಗೋಣಿ ಚೀಲ ತುಂಬಿಡ್ತೀವಿ, ಅವಾಗ ಹಾಳಾಗಲ್ಲ ಅಲ್ವಾ? ಸೊ ಒಟ್ಟಾರೆಯಾಗಿ ಸೂರ್ಯನಲ್ಲಿ ಒಂದು ರೀತಿಯ ದಹನ ಕ್ರಿಯೆ ನಡೀತಾ ಇರೋದ್ರಿಂದ ನಮಗೆ ಸೌರಶಕ್ತಿ ಸಿಗ್ತದೆ, ಬೆಳಕು ಮತ್ತು ಶಾಖ ರೂಪದ ಶಕ್ತಿ ಸಿಗ್ತಾನೆ ಇದೆ ಅಲ್ವಾ? ಅದನ್ನೇ ಅವನು ಭೂಷ ಕೇಳೋದು ಅಲ್ಲಪ್ಪ. ಸರಿ, ಇಲ್ಲ ಚಿತ್ರ ಕೂಡ ನೋಡ್ರಿ. ಏನದು? ಬಟ್ಟೆಗೆ ಬೆಂಕಿ ಹೊತ್ತಿದ ವ್ಯಕ್ತಿಯನ್ನ ಕಂಬಳಿಯಿಂದ ಸುತ್ತಿರುವುದು. ಈಗ ಆಕಸ್ಮಿಕವಾಗಿ ಈಗ ಯಾವ ಮನೆ ಬೆಂಕಿ ಬಿದ್ದಾವ, ಆಕಸ್ಮಿಕವಾಗಿ ಬೆಂಕಿ ಬಿದ್ದಾವ. ಸೊ ಮನೆ ಒಳಗೆ ಆ ವ್ಯಕ್ತಿಗಳು ಇದ್ದಾರೆ, ರಾತ್ರಿ ಟೈಮಿಗೆ ಬಿದ್ದಿದೆ, ಅವ್ರು ಮಾಡ್ಕೊಂಡು ಇದೇ ಮಾಡ್ತಾ ಇದ್ದಾರೆ, ಗೊತ್ತಿಲ್ಲ, ಬೆಂಕಿ ಹೊತ್ಕೊಂಡು ಉರಿತಾ ಇದೆ. ನಂತರ ಶಾಖಕ್ಕೆ ಬೆಳಕಿಗೆ ಜನ ಕೂಗಾಡಿದ್ದು ನೋಡೋ ಎಚ್ಚರ ಆಗೋ ಅವರು ಹೊರಗೆ ಬರ್ತಾರೆ, ಟ್ರೈ ಮಾಡ್ತಾರೆ. ಅಂತದ್ರಲ್ಲಿ ಒಬ್ಬ ವ್ಯಕ್ತಿಗೆ ಬೆಂಕಿ ಬಟ್ಟೆ ಸಮೇತ ಹೊತ್ಕೊಂಡು ಉರಿಯೋಕೆ ಶುರು ಆಗೇ ಬಿಡ್ತಪ್ಪ ಅಲ್ವಾ? ಅವಾಗ ಏನ್ ಮಾಡ್ಬೇಕು? ಸಿಗಡಿ ಹಾಕ್ಬೇಕು ಅವನಿಗೆ, ಪೆಟ್ರೋಲ್ ಹಾಕ್ಬೇಕು ಅವನಿಗೆ, ಏನ್ ಹಾಕ್ಬೇಕು? ನೀರ್ ಹಾಕ್ಬೇಕು. ನೀರ್ ಹಾಕುವ ಅದಕ್ಕೂ ಮುಂಚೆ ಏನ್ ಮಾಡ್ಬೇಕಪ್ಪ ಅಂದ್ರೆ, ದೊಡ್ಡದಾದ ಒಂದು ಕಂಬಳಿ ಗೊತ್ತಲ್ಲ, ಕಂಬಳಿ ಅಥವಾ ರಗ್ಗು ಅಥವಾ ಆತರ ದೊಡ್ಡದಾದಂತಹ ಒಂದು ಹೊದಿಕೆಯನ್ನ ಆ ವ್ಯಕ್ತಿಗೆ ಸುತ್ತಿಸ್ಬೇಕು. ಸುತ್ತಿಸ್ಬಿಟ್ಟು ನೆಲದಲ್ಲಿ ಉಳ್ಳಾಡಿಸ್ಬೇಕು. ಆ ಕಡೆ ಈ ಕಡೆ ನೆಲದಲ್ಲಿ ಉಳ್ಳಾಡಿಸ್ಬೇಕು. ಯಾಕೆ ಬೆಂಕಿ ಏನಾಗುತ್ತೆ? ಅವಾಗ ಹೋಗುತ್ತೆ, ನಂದುತ್ತೆ. ಯಾಕೆ ನಂದುತ್ತೆ? ಇಲ್ಲಿ ಇದೆಯಲ್ಲ, ಇಲ್ಲಿ ಯಥೇಚ್ಛವಾಗಿ ಆಮ್ಲಜನಕ ಅಥವಾ ಗಾಳಿಯ ಸಂಪರ್ಕ ಇತ್ತು, ಉರಿತಾ ಇದೆ. ಇಲ್ಲಿ ಆಮ್ಲಜನಕ ಇರೋವಷ್ಟು ಕಾಲ ಉರಿದು ಆಮೇಲೆ ಕೆಟ್ಟೋಯ್ತು ಅಲ್ಲ? ಇಲ್ಲಿ ಗಾಳಿಯ ಸಂಪರ್ಕವನ್ನು ತಪ್ಪಿಸಿದ್ವಿ, ರಗ್ಗನ್ನ ಅಥವಾ ಕಂಬಳಿಯನ್ನ ಆ ವ್ಯಕ್ತಿಗೆ ತುಂಬಾ ಸುತ್ತಬಿಟ್ಟು ಉಳ್ಳಾಡಿಸಿದ್ವಿ. ಅವಾಗ ಆಮ್ಲಜನಕ ಮತ್ತು ಬೆಂಕಿ ಉರಿತಾ ಇರ್ತಕ್ಕಂಥ ಬೆಂಕಿ ನಡುವೆ ಸಂಪರ್ಕ ಕಡಿತಾ ಆಯ್ತು, ಏನಾಗುತ್ತೆ? ನಂದೋಗುತ್ತೆ ಅಲ್ವಾ? ಆಗದಂತ ಹೆಚ್ಚಿನ ಪ್ರಮಾಣದ ಅನಾಹುತವನ್ನು ತಪ್ಪಿಸಿದಂಗೆ ಆಗುತ್ತೆ ಅಲ್ವಾ? ಆಗ ಮಾಡಬೇಕು. ಅದಕ್ಕೆ ಚಿತ್ರ ಕೂಡ ನೋಡಿ ನಮ್ಮಲ್ಲಿ ಚಿತ್ರವನ್ನ ಅಲ್ವಾ? ವ್ಯಕ್ತಿಗೆ ರಗ್ಗನ್ನ ಅಥವಾ ಕಂಬಳಿಯನ್ನ ಸುತ್ತಿಬಿಟ್ಟು ನೆಲದಲ್ಲಿ ಉಳಿಸಿರೋದು. ಹಾಗೆ ಮಾಡೋದ್ರಿಂದ ಆ ಬೆಂಕಿ ನಂದಿ ಹೋಗೋದ್ರಿಂದ ಆ ವ್ಯಕ್ತಿಗೆ ಹೆಚ್ಚಿನ ಪ್ರಮಾಣದ ಅನಾಹುತ ಆಘಾತ ಆಗೋದನ್ನು ನಾವು ತಪ್ಪಿಸಬಹುದು ಅಲ್ವಾ? ಹೌದಾನೆ? ಆ ಕಾರಣಕ್ಕೆ ಆ ರೀತಿ ಮಾಡಬೇಕು ಅಂತ ಹೇಳ್ತಾರೆ ನೋಡಿ. ಕಾಡ್ಗಿಚ್ಚು ಗೊತ್ತಾ? ಏನ್ ಕಾಡ್ಗಿಚ್ಚು? ಕಾಡನ್ನ ನೋಡಿದ್ರಿ ನೀವು? ಎಲ್ಲಿ ನೋಡಿಲ್ಲ? ಕಾಡಿಗೆ ಎಲ್ಲೋ ಇದೆ. ಇಲ್ಲಿ ಕಾಡಿಗೆ ನಿಮ್ಮೂರಲ್ಲಿ ಬಯಲುಸೀಮೆ ಇದು, ತೋಟಗಳಿದಾವೆ. ಕಾಡು ಅಂದ್ರೆ ಎಲ್ಲಿ ನೋಡಿದ್ರ? ಟೂರ್ ಹೋದಾಗ ಅಥವಾ ಪ್ರವಾಸ ಅಥವಾ ನಿಮ್ಮ ಸಂಬಂಧಿಕರ ಮನೆಗಳಿಗೆ ಊರುಗಳಿಗೆ ಹೋದಾಗ ಕಾಡಿನಲ್ಲಿ ಇರುತ್ತೆ. ದೊಡ್ಡ ಪ್ರಮಾಣದ ಮರಗಳಿರ್ತವೆ, ದಟ್ಟವಾದ ಮರಗಳಿರ್ತವೆ ಅಲ್ವಾ? ಆಮೇಲೆ ಉಬ್ಬು ತಗ್ಗು ಅಂದ್ರೆ ಗುಡ್ಡ ಪ್ರದೇಶ, ಇಳಿಜಾರ ಪ್ರದೇಶ ಇರುತ್ತೆ, ಯಥೇಚ್ಛ ಮರಗಳೆಲ್ಲ ಇರ್ತಾವೆ, ಅದು ಕಾಡು. ಕಾಡ್ಗಿಚ್ಚು ಅಂದ್ರೆ
ಕಿಚ್ಚು ಅಂದ್ರೆ ಬೆಂಕಿ ಹೊತ್ಕೊಳ್ಳೋದು ಅಂತ. ಕಾಡ್ಗಿಚ್ಚು ಉಂಟಾಗತ್ತೆ, ಕಾಡಲ್ಲಿ ಬೆಂಕಿ ಉತ್ಪತ್ತಿ ಆಗತ್ತಾ? ಅಂತಾನೆ ಆಗ್ಬೋದು. ಹೇಗೆ ಗೊತ್ತಾ? ಒಂದು ರೆಂಬೆ ಮತ್ತೊಂದು ರೆಂಬೆಗೆ ಉಜ್ಜೋದ್ರಿಂದ ತಿಕ್ಕೋದ್ರಿಂದ ಅಲ್ಲಿ ಘರ್ಷಣೆ ಉಂಟಾಗುತ್ತೆ. ಘರ್ಷಣೆ ಉಂಟಾಗಿ ಅದರಿಂದ ಒಂದು ಬೆಂಕಿ ಉತ್ಪತ್ತಿ ಆಗ್ಬೋದು. ಅದ ನ್ಯಾಚುರಲ್ ಆಗಿ ಪ್ರಾಕೃತಿಕವಾಗಿ ಅದು ಬೆಂಕಿ ಉತ್ಪತ್ತಿ ಆಗ್ಬೋದು. ಸುನೋ ನಮಗೆ ಬೆಂಕಿ ಉತ್ಪತ್ತಿ ಆಗ್ಬೋದು ಅಲ್ವಾ? ಇಲ್ಲ ಮಳೆ ಬರ್ತಾ ಇದೆ ಅಥವಾ ಸಿಡಿಲು ಬರ್ತಾ ಇದೆ, ಆ ಸಿಡಿಲು ಬಡಿಬಹುದು. ಯಾವ್ದಾದ್ರು ಒಂದು ಇದಕ್ಕೆ ಸಿಡಿಲು ಬಡಿದ್ರೆ ಬೆಂಕಿ ತಂತಾನೆ ಹಾಕೊಂಡು, ಯಾಕಂದ್ರೆ ಅಷ್ಟು ಪ್ರಮಾಣದ ಶಕ್ತಿ ಆ ಸಿಡಿಲಲ್ಲಿ ಇರುತ್ತೆ. ಸಿಡಿಲು ಹೊಡೆದು ಆ ವ್ಯಕ್ತಿ ಸತ್ತೋದ, ಯಾವ ವ್ಯಕ್ತಿ ಸತ್ತೋದ, ಆ ಮನೆ ಬೆಂಕಿ ಬಿತ್ತು, ಆ ಮರಕ್ಕೆ ಬೆಂಕಿ ಬಿತ್ತು, ಆ ತೆಂಗಿನ ಮರ ಸುಡೋಯ್ತು ಅಲ್ವಾ? ಆಗುತ್ತೆ, ಕೇಳಿದ್ರೆ ನೋಡಿರ್ತಾನೆ. ಹಾಗೆ ಅಷ್ಟು ಪ್ರಮಾಣದ ಅಗಾಧ ಪ್ರಮಾಣದ ಶಕ್ತಿ ಆ ಸಿಡಿಲಿನಲ್ಲಿ ಇರುತ್ತೆ. ಅದೇನಾ ಆಗು ಸಹ ಕಾಡ್ಗಿಚ್ಚು ಉಂಟಾಗಬಹುದು. ಇಲ್ಲ ಮನುಷ್ಯರು ತಂತಾನೆ ಬೀಡಿನೋ ಸಿಗರೇಟೋ ಸೇರ್ಬಿಟ್ಟು ಬೆಂಕಿಯನ್ನು ಹಂಗೆ ಹಾಕಿರ್ಬೋದು. ಇಲ್ಲ ಪ್ರಾಣಿಯನ್ನ ಕೊಲ್ಲಲಿಕ್ಕೆ, ಮಲಮಲ ಹಿಡಿಲಿಕ್ಕೋ, ಜಿಂಕೆ ಹಿಡಿಲಿಕ್ಕೋ, ಆನೆ ಬೆಳೆಸ್ಲಿಕ್ಕೋ, ಮತ್ತೊಂದು ಕಡೆ ಕಳಿಸ್ಲಿಕ್ಕೋ, ಈ ತರಕ್ಕೆಲ್ಲ ಬೆಂಕಿ ಇವರೇ ಹಾಕಿರ್ಬೋದು, ವ್ಯಕ್ತಿಗಳೇ ಹಾಕಿರ್ಬೋದು ಮನುಷ್ಯ. ಸೊ ಅದರಿಂದ ಕಾಡ್ಗಿಚ್ಚು ಉತ್ಪತ್ತಿ ಆಗುತ್ತೆ. ಇದರಿಂದ ಏನಾಗುತ್ತೆ? ಕಾಡು ನಾಶ ಆಗುತ್ತೆ ಅಲ್ವಾ? ಕಾಡು ನಾಶ ಅಂದ್ರೆ ಏನಾಗುತ್ತೆ? ಆಗಿಬಿಡಿ ಸಸ್ಯನ ರಾಶಿ ನಾಶ ಆಗುತ್ತೆ. ಸಸ್ಯನ ಸುಮಾರು ಮರಗಳೆಲ್ಲ ಸತ್ತೋಗ್ತಾವ, ಸುಟ್ಟು ಕಟ್ಲಾಗಿ ಹೋಗ್ತಾವ. ಆ ಕಾಡಿನಲ್ಲಿ ಇರಬಹುದಾದಂತಹ ಪ್ರಾಣಿಗಳು ಸತ್ತೋಗ್ತಾವೆ. ಜೀವರಾಶಿ ವಿವಿಧ ರೀತಿಯ ಪ್ರಾಣಿಗಳು, ಪಕ್ಷಿಗಳು, ಸಸ್ಯಗಳು ಎಲ್ಲ ಸುಟ್ಟು ಕಟ್ಲಾಗಿ ಹೋಗ್ತಾವ ಅಲ್ಲ? ಅದರಿಂದ ಕಾಡು ನಾಶ ಆಯ್ತು, ಮಳೆ ಬರುತ್ತಾ? ಬರಲ್ಲ ಅಲ್ಲ? ಕಾಡಿದ್ರೆ ಮಳೆ, ಮಳೆ ಇದ್ರೆ ಬೆಳೆ ಅಲ್ಲ? ಬೆಳೆನ ಬೆಳಿಲಿಕ್ಕೆ ಆಗದು ಗೊತ್ತಾನೆ? ಹಾಗಾಗಿ ಕಾಡಿನ ಸಂರಕ್ಷಣೆ ಮಾಡಬೇಕು. ಯಾವ್ಯಾವ್ದ್ರಿಂದ? ಈ ಕಾಡಿನಿಂದಲೂ ನಾವು ಕಾಡನ್ನ ಸಂರಕ್ಷಣೆ ಮಾಡಬೇಕು. ಅದಕ್ಕೆ ಬೆಂಕಿಗಾಳ ಅಂತ ಇರ್ತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ, ಅರಣ್ಯ ಇಲಾಖೆಯಲ್ಲಿ ಬೆಂಕಿಗಾಳ ಅಂತ ಇರ್ತಾರೆ. ಅಂದ್ರೆ ಬೆಂಕಿಯನ್ನು ನಂದಿಸ್ತಕ್ಕಂಥ ಕೆಲಸವನ್ನ ಮಾಡೋದು. ಅಕಸ್ಮಾತ್ವಾಗಿ ಎಲ್ಲಾದ್ರೂ ಕಾಡಿನಲ್ಲಿ ಬೆಂಕಿ ಹೊತ್ಕೊಂಡ್ರೆ, ಕಾಡ್ಗಿಚ್ಚು ಉಂಟಾದ್ರೆ ಅದನ್ನ ನಂದಿಸುವ ಕೆಲಸಕ್ಕೆ ಅಂತ ನೇಮಿಸಿಕೊಂಡಿರ್ತಕ್ಕಂತಹ ಸಿಬ್ಬಂದಿ ಇರ್ತಾರೆ. ಅವ್ರು ಅದೇ ಕೆಲಸ ಅದನ್ನ ಅಬ್ಸರ್ವ್ ಮಾಡ್ತಿರ್ತಾರೆ. ಬೇರೆ ಬೇರೆ ಕಡೆಗಳೇ ಹೋಗಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಹೋಗ್ಬಿಟ್ಟು ಬೆಂಕಿಯನ್ನು ನಂದಿಸ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾ ಇರ್ತಾರೆ. ಗೊತ್ತಾಯ್ತಾ? ಸೊ ಹಾಗಾಗಿ ಈ ಕಾಡ್ಗಿಚ್ಚನ್ನ ಆದಷ್ಟು ನಾವು ತಡೆಗಟ್ಟಬೇಕು. ಸಸ್ಯರಾಶಿಯನ್ನ, ಒಟ್ಟಾರೆ ಜೀವರಾಶಿಯನ್ನ ಸಂರಕ್ಷಣೆ ಮಾಡಬೇಕು. ಅದರಿಂದ ಎಲ್ರಿಗೂ ಒಳ್ಳೆಯದೇ. ಕಾಡಿದ್ದು ಒಳ್ಳೆ ಮಳೆನೂ ಬರುತ್ತೆ, ಬೆಳೆನೂ ಸಿಗುತ್ತೆ, ಕುಡಿಲಿಕ್ಕೆ ನೀರು ಸಿಗುತ್ತೆ, ಬೇರೆ ಬೇರೆ ಉದ್ದೇಶಗಳಿಗೆ ನೀರನ್ನು ಬಳಸ್ಕೊಳ್ಳಿಕ್ಕೂ ಸಿಗುತ್ತೆ ಅಲ್ವಾ? ನೋಡಿ, ಈ ಮಳೆ ಚೆನ್ನಾಗಾಗಿದೆ, ಕೆರೆ ಕಟ್ಟೆಗಳು ತುಂಬಿದ್ದಾವೆ. ಅದರಿಂದ ಯೂಜಿ ವಾಟರ್ ಅಂದ್ರೆ ಅಂಡರ್ಗ್ರೌಂಡ್ ವಾಟರ್, ಅಂತರ್ಜಲದ ಮಟ್ಟ ಜಾಸ್ತಿ ಆಗುತ್ತೆ. ಇಲ್ಲಿ ಬೋರ್ ಹಾಕಿರೋರು ಸಿಗುತ್ತೆ, ಅದರಿಂದ ತೋಟದ ಬೆಳೆಗಳಿಗೆ ನೀರು ಸಿಗುತ್ತೆ, ಕುಡಿಲಿಕ್ಕೆ ನೀರು ಸಿಗುತ್ತೆ. ಹಿಂಗೆಲ್ಲ ಅಲ್ಲ? ಆ ಕಾರಣಕ್ಕೆ ಮಳೆ ಚೆನ್ನಾಗಾಗಬೇಕು. ಮಳೆ ಚೆನ್ನಾಗಾಗಿಲ್ಲ ಅಂದ್ರೆ ಯಾವುದು ಸಿಗಲ್ಲ, ಎಲ್ಲವೂ ಸಹ ಬರ ಪರಿಸ್ಥಿತಿ ಉಂಟಾಗುತ್ತೆ, ಸಮಸ್ಯೆ ಉಂಟಾಗುತ್ತೆ. ಇವಂದ್ರ ಸೊ ಹಾಗೆ ನೆಕ್ಸ್ಟ್ ಜ್ವಲನ ತಾಪ. ಏನು ಜ್ವಲನ ತಾಪ? ಏನಂದ್ರೆ ಜ್ವಲನ ತಾಪ, ಜ್ವಾಲೆ, ಜ್ವಲನ ತಾಪ ಯಾವುದೋ ಒಂದು ವಸ್ತು ಬೆಂಕಿಯಿಂದ ಹೊತ್ಕೊಳ್ತಕ್ಕಂತಹ ಕನಿಷ್ಠ ತಾಪವನ್ನು ನಾವು ಜ್ವಲನ ತಾಪ ಅಂತ ಹೇಳ್ತೀವಿ. ಯಾವುದೋ ಒಂದು ವಸ್ತುನಪ್ಪ, ಅದು ಪೇಪರ್ ಇರ್ಬೋದು, ಮತ್ತೊಂದು ಇರ್ಬೋದು ಅಲ್ವಾ? ಸೊ ಪೇಪರ್ ಇರ್ಬೋದು, ನ್ಯೂಸ್ ಪೇಪರ್ ಕೊಡ್ರ, ಈ ಪ್ಲಾಸ್ಟಿಕ್ ವಸ್ತು ಇರ್ಬೋದು, ಇಲ್ಲ ಪೇಪರ್ ಇರ್ಬೋದು, ಯಾವುದೋ ಒಂದು ವಸ್ತುನಪ್ಪ. ಸೊ ಅದು ಬೆಂಕಿಯಿಂದ ಹೊತ್ಕೊಳ್ತಕ್ಕಂತಹ ಕನಿಷ್ಠ ತಾಪವನ್ನು, ಕನಿಷ್ಠ ಟೆಂಪರೇಚರ್ ತಾಪವನ್ನು ನಾವು ಹೇಳ್ತೀವಿ ಜ್ವಲನ ತಾಪ ಅಂತ ಹೇಳ್ತೀವಿ. ಆಯ್ತಾ? ಅಲ್ಲ ವೇಸ್ಟ್ ಪೇಪರ್ ನೋಡಿಲ್ಲ, ಹಾಳೆ ಇರ್ತದೆ, ಒಳ್ಳೆ ಹಾಳೆ. ಈಗ ಇದು ಪೇಪರ್ ಇದೆಯಪ್ಪ, ಹೊತ್ಕೊಂಡು ಹೊಡಿತಾ ಇದೆಯಾ? ಹೊತ್ಕೊಂಡು ಹೊಡಿತೀಯಾ? ಇಲ್ಲ. ಯಾಕೆ ಅಂತಂದ್ರೆ ಇದರ ಜ್ವಲನ ತಾಪ ಅದು ರೀಚ್ ಆಗಿಲ್ಲ, ಅದು ತಲುಪಿಲ್ಲ. ಇದು ಹೊತ್ಕೊಂಡು ಉರಿಬೇಕು ಅಂತಂದ್ರೆ ಆ ತಾಪವನ್ನು ಕೊಡ್ಬೇಕು, ನಾವು ಹೆಚ್ಚಿನ ತಾಪವನ್ನು ಇದಕ್ಕೆ ಕೊಡಬೇಕು. ಬೆಂಕಿಯನ್ನು ಅಂಟಿಸ್ಬೇಕು ಇದಕ್ಕೆ ಅಲ್ಲ, ಅವಾಗ ಹೊತ್ಕೊಂಡು ಉರಿಬೇಕು ಅಲ್ವಾ? ಹಾಗೆ ಸೊ ಜ್ವಲನ ತಾಪ ಅಂದ್ರೆ ಯಾವುದೋ ಒಂದು ವಸ್ತು
ತನ್ನ ಕನಿಷ್ಠ ತಾಪದಲ್ಲಿ ಹೊತ್ಕೊಂಡು ಉರಿಯೋದನ್ನ ನಾವು ಆ ವಸ್ತುವಿನ ಜ್ವಲನ ತಾಪ ಅಂತ ಹೇಳ್ತೀವಿ. ಗೊತ್ತಾಯ್ತಾ? ಅದನ್ನ ನಾವು ಜ್ವಲನ ತಾಪ ಅಂತ ಕರಿತೀವಿ. ಯಾವುದೇ ದ್ರವ್ಯ ವಸ್ತು ತನ್ನ ಜ್ವಲನ ತಾಪಕ್ಕಿಂತ ಕಡಿಮೆ ಉಷ್ಣತೆ ಇರುವವರೆಗೂ ಹೊತ್ಕೊಂಡು ಉರಿಯಲ್ಲ. ಈಗ ಗಾಳಿ ಪೇಪರ್ ಸಹ ಇದಕ್ಕಿಂತ ಈ ಕಡಿಮೆ ಜ್ವಲನ ತಾಪದಲ್ಲಿ ಇರೋದ್ರಿಂದ ಇದು ಹೊತ್ಕೊಂಡು ಉರಿಯಲ್ಲ. ನಾವು ಅದು ಸರಿಯಾದ ಪ್ರೀತಿಯ ತಾಪವನ್ನು ಕೊಟ್ಟಾಗ ಮಾತ್ರ ಹೊತ್ಕೊಂಡು ಉರಿತೀವಿ. ಅದೇನೆ ಇದರ ಕಾಗದದ ಜ್ವಲನ ತಾಪ. ಅಷ್ಟೇ ಉಷ್ಣತೆ ಕೊಟ್ರೆ ಈ ಮರ ಹೊತ್ಕೊಂಡು ಉರಿಯುತ್ತಾ? ಇದು ಪೇಪರ್ ಕೊಟ್ಟವಲ್ಲ ಅಷ್ಟೇ ಉಷ್ಣತೆ ಏನಪ್ಪ. ನಾವು ಬೆಂಕಿ ಕಡ್ಡಿಗೆ ಇದನ್ನು ಸುಡಬಹುದು ಹೌದಾ? ಅದೇ ಒಂದು ಬೆಂಕಿ ಕಡ್ಡಿಗೆ ಇದನ್ನು ಸುಡಕ್ಕಾಗತ್ತ ಮರವನ್ನ? ಆಗತ್ತಾ? ಆಗಲ್ಲ. ಕಾರಣ ಇದರ ಜ್ವಲನ ತಾಪ ಬೇರೆ, ಇದರ ಜ್ವಲನ ತಾಪ ಬೇರೆ, ಸಿಮೆಂಟ್ ಜ್ವಲನ ತಾಪ ಬೇರೆ. ಸಿಮೆಂಟ್ ಚೆಲ್ಲಿದ್ವಿ, ಭೂಮಿಗೆ ಮಣ್ಣಿಗೆ ಚೆಲ್ಲಿದ್ವಿ, ಒಂದು ಬೆಂಕಿ ಕಡ್ಡಿಗೆ ಕೊಡ್ರಿ, ಅದು ಬೆಂಕಿ ಎಲ್ಲ ಕೊಡ್ರಿ, ಅಷ್ಟಕ್ಕೂ ಹತ್ಕೊಂಡು ಉರಿಯುತ್ತೆ, ತಕ್ಷಣ ಹತ್ಕೊಂಡು ಉರಿಯುತ್ತೆ ಬೇಗ. ಯಾವ್ದಕ್ಕಿಂತ? ಈ ಪೇಪರ್ಗಿಂತ. ಪೇಪರ್ಗಿಂತಲೂ ಬೇಗ ಹತ್ಕೊಂಡು ಉರಿಯುತ್ತೆ ಯಾವುದು? ಸಿಮೆಂಟ್. ಅದಕ್ಕಿಂತಲೂ ಬೇಗ ಹತ್ಕೊಂಡು ಉರಿಯುತ್ತೆ ಪೆಟ್ರೋಲ್. ಯಾಕೆಂದ್ರೆ ಪೆಟ್ರೋಲಿನ ಜ್ವಲನ ತಾಪ ಬೇರೆ, ಸಿಮೆಂಟ್ನ ಜ್ವಲನ ತಾಪ ಬೇರೆ, ಈ ಕಾಗದದ ಜ್ವಲನ ತಾಪ ಬೇರೆ, ಈ ಕಟ್ಟಿಗೆಯ ಜ್ವಲನ ತಾಪ ಬೇರೆ ಅಲ್ಲ. ಸೊ ಹೀಗೆ ಒಂದೊಂದು ವಸ್ತುವಿನ ಜ್ವಲನ ತಾಪ ಬೇರೆ ಬೇರೆ ಆಗಿರುತ್ತೆ. ಅದೇ ಜ್ವಲನ ತಾಪ ಅಂದ್ರೆ ಯಾವುದೊಂದು ದ್ರವ್ಯ ವಸ್ತು ಹೊತ್ಕೊಂಡು ಉರಿಲಿಕ್ಕೆ ಬೇಕಾಗ್ತಕ್ಕಂತಹ ಕನಿಷ್ಠ ತಾಪ, ಅದನ್ನ ನಾವು ಏನಂತೀವಿ? ಏನಂತೀವಿ? ಜ್ವಲನ ತಾಪ. ಜ್ವಲನ ತಾಪ ಅಂತ ಹೇಳ್ತೀವಿ. ಇದು ಎಲ್ಲ ವಸ್ತುಕ್ಕೂ ಒಂದೇ ಇರುತ್ತಾ? ಇಲ್ಲ. ಒಂದೊಂದು ವಸ್ತುವಿನ ಜ್ವಲನ ತಾಪವು ಬೇರೆ ಬೇರೆ ಆಗಿರುತ್ತೆ. ಆಯ್ತಾ? ಪ್ರತಿಯೊಂದು ವಸ್ತುವಿನ ಜ್ವಲನ ತಾಪ ಬೇರೆ ಬೇರೆ ಆಗಿರುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಅಲ್ವಾ? ಹಾಗಾಗಿ ಸಿಮೆಂಟ್ ಬೇರೆ, ಪೆಟ್ರೋಲ್ ಬೇರೆ, ಕಾಗದ ಬೇರೆ, ಕಟ್ಟಿಗೆ ಬೇರೆ. ಸೊ ಹೀಗೆ ಒಂದೊಂದು ವಸ್ತುವಿನ ಜ್ವಲನ ತಾಪವು ಸಹ ಬೇರೆ ಬೇರೆ ಆಗಿದೆ. ಈಗ ಇದೊಂದು ಆಕ್ಟಿವಿಟಿ ಚಿತ್ರ ಕೂಡ ನೋಡಿ. ಚಿತ್ರ 4.5 ಕಾಗದದ ಬಾಟಲಿನಲ್ಲಿ ನೀರನ್ನ ಕಾಸುವುದು. ಹೌದಾ? ಏನದು? ಒಂದು ಆಲಿಕೆ ಅಪ್ಪ, ಒಂದು ಆಲಿಕೆ. ಇದಕ್ಕೊಂದು ಪೇಪರ್ ಕವರ್ ಹಾಕಿದ್ವಿ. ಪೇಪರ್ ಒಂದು ಕವರ್ ಹಾಕಿದ್ವಿ ಅಂದ್ರೆ ಆಲಿಕೆ ರೀತಿಲೇ ಒಂದು ಪೇಪರ್ನ ಸುರುಳಿ ಮಾಡಿ ಅದನ್ನ ಇಟ್ಬಿಟ್ಟು ಅದಕ್ಕೆ ಏನನ್ನ ಹಾಕಿದ್ವಿ? ನೀರ್ ಹಾಕಿದ್ವಿ. ಆಯ್ತಾ? ಸೊ ಅದನ್ನ ನಾವು ಬೆಂಕಿಯನ್ನ ಕೊಟ್ಟರೆ ಹೊತ್ಕೊಂಡು ಉರಿಯುತ್ತಾ? ಇದಕ್ಕೆ ಈ ಪೇಪರ್ಗೆ ಬೆಂಕಿಯನ್ನ ಕೊಟ್ಟರೆ ಹೊತ್ಕೊಂಡು ಉರಿಯುತ್ತಾ? ಯಾಕೆ? ನೆಂದಿದೆ. ಅದರ ಜ್ವಲನ ತಾಪ ಇಲ್ವೇ ಇಲ್ಲ, ತುಂಬಾ ಕಡಿಮೆ ಆಗಿದೆ. ಕಾರಣ ಅದ್ರಲ್ಲಿ ನೀರು ಸಂಗ್ರಹ ಆಗಿದೆ. ಸೊ ಹಾಗಾಗಿ ಅದು ಹೊತ್ಕೊಂಡು ಉರಿಯಲ್ಲ. ಅದೇ ಮಾಮೂಲಿ ಪೇಪರ್ ಆದ್ರೆ ಅದಕ್ಕೆ ಬೆಂಕಿ ಕೊಟ್ರೆ ಹೊತ್ಕೊಂಡು ಉರಿಯುತ್ತೆ. ನೆನೆದಿರುವ ಆ ಪೇಪರ್ ನಲ್ಲಿ ಸೊ ಇದೇ ಪೇಪರ್ನ ಸೊ ಈಗ ಸುರುಳಿ ಮಾಡ್ಬಿಟ್ಟು ಸುರುಳಿ ಮಾಡ್ಬಿಟ್ಟು ಇದರಲ್ಲಿ ನೀರೆಲ್ಲ ಸಂಗ್ರಹಿಸಬಹುದಾ? ಸಂಗ್ರಹಿಸಬಹುದು. ಇದಕ್ಕೆ ಬೆಂಕಿ ಕೊಟ್ರೆ ಉರಿಯಲ್ಲ. ಕಾರಣ ಇದು ನೆಂದಿದೆ, ಇದರ ಜ್ವಲನ ತಾಪ ತುಂಬಾ ಕಡಿಮೆ ಹೋಗಿದೆ. ಅದು ಉರಿಬೇಕು ಅಂದ್ರೆ ಆ ನೀರೆಲ್ಲ ತೆಗಿಬೇಕು, ಆಮೇಲೆ ಇದನ್ನ ಒಣಗಿಸ್ಬೇಕು ಚೆನ್ನಾಗಿ. ಸೂರ್ಯನ ಬೆಳಕಿನಲ್ಲಿ ತಾಪದಲ್ಲಿ ಒಣಗಿಸ್ಬೇಕು. ಇದು ಡ್ರೈ ಆಗ್ಬೇಕು, ಒಣಗಬೇಕು ಚೆನ್ನಾಗಿ. ಆಮೇಲೆ ಬೇಕಾದ್ರೆ ಬೆಂಕಿ ಕೊಟ್ರೆ ಹತ್ಕೊಂಡು ಉರಿಯುತ್ತೆ. ಅರ್ಥ ಆಯ್ತಾ? ಅಲ್ಲಿಗೆ ಈ ಮಾಮೂಲಿ ಪೇಪರ್ನ ಜ್ವಲನ ತಾಪಕ್ಕೂ ನೆನೆದಿರುವ ಪೇಪರ್ನ ಜ್ವಲನ ತಾಪಕ್ಕೂ ಡಿಫ್ರೆನ್ಸ್ ಇರುತ್ತೆ ಸರಿ. ಅದಾಯ್ತಾ? ಗೊತ್ತಾಯ್ತಲ್ವಾ? ಆ ಜ್ವಲನ ತಾಪ ಬೇರೆ ಬೇರೆನೆ ಆಗುತ್ತೆ. ಅದು ಒಟ್ಟಾರೆಯಾಗಿ ಜ್ವಲನ ತಾಪ ಅಂದ್ರೆ ಯಾವಾಗಲೂ ದ್ರವ್ಯ ವಸ್ತುವನ್ನ ದಹಿಸಬೇಕು ಅಂದ್ರೆ ನಾವು ಕೊಡಬೇಕಾದಂತಹ ಕನಿಷ್ಠ ತಾಪ ಉಷ್ಣತೆಯಿಂದ ಅದನ್ನ ನಾವು ಜ್ವಲನ ತಾಪ ಅಂತ ಹೇಳ್ತೀವಿ. ಆಯ್ತಾ? ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಅದೊಂದು ಎಕ್ಸ್ಪೆರಿಮೆಂಟ್ ಆಗಿದೆ ಅಲ್ವಾ? ಸೊ ಇಲ್ಲಿ ಒಂದು ಚಿತ್ರ ಕೊಟ್ಟ ನೋಡ್ರಿ. ಅಗ್ನಿಶಾಮಕರು ನೀರನ್ನು ಹತ್ತಿರದಲ್ಲಿ ಹಾಯಿಸಿ ಬೆಂಕಿಯನ್ನು ನಡೆಸುವುದು ನೋಡಿರ್ಬೋದು ನೀವು.
ಇಲ್ಲ ಯಾವುದೋ ಒಂದು ಮನೆಗೋ ಗುಡಿಸ್ಲಿಗೋ ಬಣವೆಗೋ ಬೆಳೆಗೋ ಬೆಂಕಿ ಹತ್ಕೊಂಡು ಆಕಸ್ಮಿಕವಾಗಿ ಬೆಂಕಿ ಹತ್ಕೊಂಡು ಉರಿಬಹುದು ಆಯ್ತಾ ಆಕಸ್ಮಿಕವಾಗಿ ಬೆಂಕಿ ನೀವೇ ಹಾಕ್ಬೋದು ಉದ್ದೇಶಪೂರ್ವಕವಾಗಿ ಕಿಡಿಗೇಡಿಗಳು ಇರ್ತಾರೆ ಹಾಕ್ಬೋದು ಇಲ್ಲ ಆಕಸ್ಮಿಕವಾಗಿ ಬೆಂಕಿ ಬಿದ್ದಿರಬಹುದು ಹೇಳಕ್ಕಾಗಲ್ಲ ಅಲ್ಲ ಸೊ ಹಿಂಗಾದಾಗ ಏನ್ ಮಾಡ್ತಾರೆ ಫೈರ್ ಇಂಜಿನ್ ಫೈರ್